अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಧೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು ಕುಲನಾಶಕನಾದ ನಾನು ಅಗ್ನಿ ಪ್ರವೇಶ ಮಾಡಲು ದಯಮಾಡಿ ಅನುಮತಿ ನೀಡಿ. ಸಾಯುವುದು ಅರ್ಥಹೀನ. ನಾನು ತಾರೆಯನ್ನು ಸಮಾಧಾನಪಡಿಸುತ್ತೇನೆ. ಈ ಹುಚ್ಚು ನಿರ್ಧಾರವನ್ನು ತೊರೆದು ನೀನು ಸಮಾಧಾನ ತಂದುಕೋ. ರಾಮಚಂದ್ರ ಪ್ರಭು, ಮಹಾರಾಣಿ ತಾರೆಯವರನ್ನು ಹೇಗೆ ಸಮಾಧಾನಪಡಿಸುವುದೆಂದೇ ತೋಚುತ್ತಿಲ್ಲ. ಪತಿವಿಯೋಗವನ್ನು ಸಹಿಸಲಾರದೆ ಸಾವೇ ಅಂತಿಮವೆಂದು ನಿರ್ಧರಿಸಿಬಿಟ್ಟಿದ್ದಾರೆ. ಈಗ ನೀವೇ ಇವರನ್ನು ಸಮಾಧಾನಪಡಿಸಬೇಕು. ಅದಕ್ಕಾಗಿಯೇ ನಾನು ಬಂದಿದ್ದೆ ಹನುಮಂತ. ಮಹಾರಾಣಿ, ಏಳಿ, ಎದ್ದೇಳಿ. ನಿಮ್ಮನ್ನು ಕಾಣಲು ಪುರುಷೋತ್ತಮನಾದ ರಾಮಚಂದ್ರ ಪ್ರಭು ಬಂದಿದ್ದಾರೆ. ಮಾತನಾಡಿ. ಏಳಿ ಮಹಾರಾಣಿ. ರಾಮಚಂದ್ರ, ನೀನು ಅಪ್ರಮೇಯ, ಅಪರಿಮಿತ ಪರಾಕ್ರಮಶಾಲಿ, ಪರಮ ಧಾರ್ಮಿಕನೆಂದು ನಾನು ಕೇಳಿದ್ದೇನೆ. ಯಾವ ಬಾಣದಿಂದ ನೀನು ನನ್ನ ಪತಿಯನ್ನು ಪರಲೋಕಕ್ಕೆ ಕಳಿಸಿದೆಯೋ ಅದೇ ಬಾಣದಿಂದ ನನ್ನನ್ನು ಕಳಿಸಿಬಿಡು. ನಾನು ನನ್ನ ಪತಿಯನ್ನು ಸೇರುವಂತೆ ಮಾಡು. ಇದೊಂದು ಉಪಕಾರ ಮಾಡು. ತಾರಾ, ವಾಲಿಗೆ ನನ್ನ ಬಾಣದಿಂದ ಸದ್ಗತಿ ಪಡೆಯುವ ವಿಧಿ ಇತ್ತು. ನಿನಗೆ ನಿನ್ನ ಪುತ್ರನ ಶ್ರೇಯಸ್ಸಿಗಾಗಿ ಬದುಕಿರಬೇಕಾದ ವಿಧಿ ಇದೆ. ಅದನ್ನು ಮೀರಿ ನೀನೇ ನಿನ್ನ ಸಾವನ್ನು ಬೇಡುವುದು ಅನುಚಿತ. ಇಲ್ಲ ರಾಮಚಂದ್ರ, ಅನುಚಿತವಲ್ಲ. ನೀನು ಹೇಗೆ ಸೀತೆಯನ್ನು ಅಗಳಿ ದುಃಖಿಸುತ್ತಿರುವೆಯೋ ನಾನು ನನ್ನ ಪತಿಯನ್ನು ಕಳೆದುಕೊಂಡು ದುಃಖಿಸುತ್ತಿರುವೆ. ನಿನಗಾದರೂ ಮತ್ತೆ ನಿನ್ನ ಪತ್ನಿ ದೊರೆಯಬಹುದು, ಆದರೆ ನನ್ನ ಪತಿ ಮತ್ತೆ ದೊರಕುತ್ತಾನೆಯೇ? ತಾರಾ, ಈ ಲೋಕದಲ್ಲಿ ಯಾರು ಶಾಶ್ವತವಾಗಿರುತ್ತಾರೆ? ಎಲ್ಲರೂ ಹೋಗಲೇಬೇಕಲ್ಲವೇ?
ಪ್ರಿಯರಾದವರು ಅಪ್ರಿಯರಾದವರು ಯಾರೂ ಶಾಶ್ವತವಲ್ಲ. ಒಂದು ರೀತಿಯಲ್ಲಿ ಎಲ್ಲರೂ ಆತ್ಮೀಯರ ಅಗಲಿಕೆಯ ನೋವನ್ನು ಅನುಭವಿಸಲೇಬೇಕು. ಆ ನೋವನ್ನು ಅನುಭವಿಸಲು ಸಾಧ್ಯವಿಲ್ಲವೆಂದೇ ನಾನು ನಿನ್ನ ಬಳಿ ಸಾವನ್ನು ಬೇಡುತ್ತಿರುವುದು. ದಯಮಾಡಿ ನನಗೆ ಸಾವನ್ನು ಕರುಣಿಸು. ತ್ರಿವದೆಯ ದೋಷ ಬರುವುದು ಎಂದು ನೀನು ಹಿಂಜರಿಯಬೇಡ. ವಾಲಿ ಅರ್ಧ ಶರೀರವೇ ನಾನೆಂದು ಭಾವಿಸು. ನಿನ್ನನ್ನು ಯಾವ ದೋಷವೂ ತಾಗುವುದಿಲ್ಲ. ತಾರಾ, ನೀನು ವೀರ ಪತ್ನಿ, ವೀರ ಮಾತೆ. ಅಳ್ಳದೆಯ ಅಲ್ಪರಂತೆ ವರ್ತಿಸಬಾರದು. ತನ್ನ ಕರ್ಮಾನುಸಾರ ಸುಖ ದುಃಖಗಳು ಪ್ರಾಪ್ತವಾಗುತ್ತವೆ. ಸುಖವನ್ನು ಸ್ವೀಕರಿಸುವ ನಾವು ದುಃಖವನ್ನು ಬೇಡವೆನ್ನುವಂತಿಲ್ಲ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ವಿವೇಕವಿಲ್ಲದಿದ್ದರೆ ಬದುಕು ಅಸಹನೀಯವಾಗುತ್ತದೆ. ನಾನು ಎಲ್ಲ ಬಗೆಯಲ್ಲೂ ಹೇಳಿದೆ ರಾಮಚಂದ್ರ ಪ್ರಭು. ರಾಮಚಂದ್ರ, ತಾರೆಯ ದುಃಖವನ್ನು ಕಾಣುತ್ತಾ ನಾನು ಮಾಡಿದ ಅಪರಾಧ ಘೋರವಾಗಿ ಕಾಣುತ್ತಿದೆ. ಸುಗ್ರೀವ, ಅದನ್ನೆಲ್ಲ ಮರೆತು ಬಿಡು. ನನ್ನ ಪತಿಯ ಸ್ಥಾನದಲ್ಲಿ ನೀನೇ ಕಿಷ್ಕಿಂಧೆಯ ರಾಜನಾಗು. ಮಹಾರಾಣಿ, ನೀವು ಹೀಗೆ ದುಃಖಿಸುತ್ತಿರುವಾಗ ಸುಗ್ರೀವ ರಾಜನಾಗುವುದು ದೂರದ ಮಾತು. ತಾರಾ, ನಿನ್ನ ಇಷ್ಟದಂತೆ ಸುಗ್ರೀವ ಕಿಷ್ಕಿಂಧೆಯ ರಾಜನಾಗುತ್ತಾನೆ. ನಿನ್ನ ಪುತ್ರ ಅಂಗದ ಯುವರಾಜನಾಗುತ್ತಾನೆ. ಇದು ಬ್ರಹ್ಮಲಿಖಿತವೆಂದು ಸಮಾಧಾನ ತಂದುಕೊಂಡು ಕಿಷ್ಕಿಂಧೆಯ ಪ್ರಜೆಗಳ ಹಿತವನ್ನು ಯೋಚಿಸು. ಇದು ವಾಲಿ ಆತ್ಮಕ್ಕೂ ಶಾಂತಿ ಕೊಡುತ್ತದೆ. ಹೌದು ಮಹಾರಾಣಿ, ಅನ್ಯರ ಹಿತದಲ್ಲಿ ನಿಮ್ಮ ದುಃಖವನ್ನು ಮರೆತು ಶಾಂತಿಯನ್ನು ಪಡೆಯಬಹುದು. ಹೌದು ಮಹಾರಾಣಿ, ನೀನು ಸತ್ತರೆ ನಾನಾಗಲಿ ಅಂಗದನಾಗಲಿ ಉಳಿಯುವುದಿಲ್ಲ. ವಾನರ ರಾಜ್ಯ ಅನಾಯಕವಾಗುತ್ತದೆ. ಸೋದರನ ಸಾವಿಗೆ ಕಾರಣನಾದನೆಂಬ ದುಃಖ ಈಗಲೂ ನನ್ನ ಎದೆಯನ್ನು ಸುಡುತ್ತಿದೆ. ಸುಗ್ರೀವ, ನಾನು ಮೊದಲೇ ಹೇಳಿದ ಹಾಗೆ ಆ ವಿಧಿಯೇ ನಿನ್ನಿಂದ ಈ ಕಾರ್ಯವನ್ನು ಮಾಡಿಸಿದೆ. ಕಾಲ ಬಂದಾಗ ಏನಾಗಬೇಕೋ ಅದು ಹೇಗೋ ನಡೆದು ಹೋಗುತ್ತದೆ. ಕಾಲ ಯಾರಿಗೂ ಕಾಯುವುದಿಲ್ಲ, ಯಾರಿಗೂ ಕರುಣೆ ತೋರುವುದಿಲ್ಲ. ಅದು ಯಾರಿಗೂ ಪಕ್ಷಪಾತವನ್ನು ಮಾಡುವುದಿಲ್ಲ. ಹೌದು ಮಹಾರಾಣಿ, ಲೋಕದ ಜೀವಿಗಳ ಗತಿಯೆಲ್ಲ ಕಾಲಾಧೀನ. ತಾರ, ವಾಲಿ ವೀರನಾಗಿ ಬದುಕಿದ, ಪ್ರಜಾ ವತ್ಸಲನಾಗಿ ಆಳಿದ, ಕೊನೆಯ ಕ್ಷಣದವರೆಗೂ ಪರಾಕ್ರಮದಿಂದ ಹೋರಾಡಿ ಅಸು ನೀಗಿದ. ಅವನು ವೀರ ಸ್ವರ್ಗವನ್ನೇ ಸೇರಿರುತ್ತಾನೆ. ಅವನಿಗಾಗಿ ದುಃಖಿಸುವುದು ಸಹಜ. ಆದರೆ ನಿರಂತರವಾಗಿ ಪ್ರಲಾಪಿಸುತ್ತಾ ಸಾಯುತ್ತೇನೆ ಎಂದು ಹೇಳುವುದು ವಾಲಿಗೆ ಅಗೌರವವನ್ನು ತೋರಿಸಿದಂತೆ. ಸುಗ್ರೀವ, ಶೀಘ್ರವಾಗಿ ವಾಲಿಯ ಪ್ರೇತ ಕಾರ್ಯಗಳಿಗೆ ನೀನು ಸಿದ್ಧತೆಗಳನ್ನು ಮಾಡು. ತಂದೆಯ ಸಾವಿನಿಂದ ದುಃಖ ತಪ್ತನಾಗಿರುವ ಅಂಗದನನ್ನು ಪ್ರೀತಿಯ ಮಾತುಗಳಿಂದ ಸಂತೈಸು. ಹಾಗೆ ಆಗಲಿ ರಾಮಚಂದ್ರ. ತಾರ, ಈ ವಿಷಯದಲ್ಲಿ ಸುಗ್ರೀವ ನಿನ್ನ ಇಚ್ಛೆಯಂತೆ ನಡೆದುಕೊಳ್ಳುತ್ತಾನೆ. ಮಹಾರಾಣಿ, ಎಲ್ಲವೂ ನಿಮ್ಮ ಸಲಹೆಯಂತೆಯೇ ನಡೆಸಲು ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ. ಮಹಾಪ್ರಭು, ನಮೋ ನಮಃ. ಏನು ವಿಷಯ ಹೇಳಿ. ನಾವು ಕಿಷ್ಕಿಂಧೆ ವಿಚಾರವೊಂದನ್ನು ತಂದಿದ್ದೇವೆ. ಕಿಷ್ಕಿಂಧೆಯ ವಿಚಾರವೇ? ಅದೇನೆಂದು ಹೇಳಿ. ಪ್ರಭು, ಕಿಷ್ಕಿಂಧೆಯಲ್ಲಿ ವಾಲಿಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧವಾಯಿತು. ವಾಲಿಗೂ ಸುಗ್ರೀವನಿಗೂ ಯುದ್ಧವೇ? ಅವರಿಬ್ಬರು ಸಹೋದರರಲ್ಲ. ರಾಮನಿಗೂ ಸುಗ್ರೀವನಿಗೂ ಸ್ನೇಹವಾಯಿತೆಂದು ನೀವೇ ಹೇಳಿದಿರಲ್ಲ. ಹೌದು ಮಹಾಪ್ರಭು, ಮಿತ್ರತ್ವದ ಬೆಂಬಲದ ಮೇಲೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದರು. ವಾಲಿ ಯುದ್ಧಕ್ಕೆ ಬಂದ ಸರಿ, ಅದರ ಪರಿಣಾಮವೇನಾಯಿತು? ವಾಲಿ ಹತನಾದ. ಸಾಕು ಸಾಕು ಸಾಕು, ನಿಲ್ಲಿಸಿ. ವಾಲಿಯಂತಹ ಪರಾಕ್ರಮೆಯ ವಧೆ, ನಾನು ಗೆಲ್ಲಲಾಗದ ವಾಲಿ
ರಾಮನ ಬಾಣದಿಂದ ಹತನಾದನೆ. ಸರಿ, ನೀವಿನ್ನು ಹೊರಡಿ. ವಾಲಿಯಂತಹ ಪರಾಕ್ರಮಿ ಅವನು ಸಾಮಾನ್ಯ ಮಾನವನಾದ ರಾಮನ ಬಾಣದಿಂದ ಹತನಾದನೆಂದರೆ ಇಲ್ಲ, ಆ ರಾಮನು ಸಾಮಾನ್ಯನಲ್ಲ. ನಾನು ಎಚ್ಚರಿಕೆಯಿಂದಿರಬೇಕು. ಆ ರಾಮನನ್ನು ಲಘುವಾಗಿ ಪರಿಗಣಿಸಬಾರದು. ರಘುಕುಲ ತಿಲಕ ರಾಮಚಂದ್ರನಿಗೆ ನಮೋ ನಮಃ. ರಾಮಚಂದ್ರ, ನೀನು ಹೇಳಿದಂತೆಯೇ ವಾಲಿ ಅಂತ್ಯಕ್ರಿಯೆಗಳನ್ನು ವಿಧಿವತ್ತಾಗಿ ನಡೆಸಲಾಯಿತು. ಬಹಳ ಸಂತೋಷ. ರಾಮಚಂದ್ರ ಪ್ರಭು, ನಿಮ್ಮ ಅನುಗ್ರಹದಿಂದ ಸುಗ್ರೀವ ವಾನರ ರಾಜ್ಯವನ್ನು ಪಡೆದುಕೊಂಡ. ಕಿಷ್ಕಿಂಧೆಯನ್ನು ಪ್ರವೇಶಿಸಿ ಮುಂದೆ ಮಾಡಬೇಕಾಗಿರುವ ಕಾರ್ಯಗಳಿಗೆ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದಾನೆ. ಸುಗ್ರೀವ, ಈಗ ನೀನು ಕಿಷ್ಕಿಂಧೆ ರಾಜ್ಯವನ್ನು ಪ್ರವೇಶಿಸಿ ಪಟ್ಟಾಭಿಷಿಕ್ತನಾಗು. ರಾಮಚಂದ್ರ, ಆ ಸಂದರ್ಭದಲ್ಲಿ ನೀನು ಲಕ್ಷ್ಮಣನೊಡನೆ ನಮ್ಮೊಂದಿಗಿರಬೇಕೆಂದು ಬಯಸುತ್ತೇನೆ. ಆದ್ದರಿಂದ ಮನೋಹರವಾದ ಕಿಷ್ಕಿಂಧಾ ನಗರಕ್ಕೆ ಆಗಮಿಸಿ ನಮ್ಮ ಅರಮನೆಯಲ್ಲಿ ನಿನಗೆ ಸತ್ಕಾರ ಮಾಡುವ ಭಾಗ್ಯವನ್ನು ಕರುಣಿಸು. ಪ್ರಭು ರಾಮಚಂದ್ರ, ನಿಮ್ಮ ಆಗಮನದಿಂದ ಇಡೀ ವಾನರ ಕುಲವೇ ಆನಂದ ಪಡುತ್ತದೆ. ವಾನರ ಶ್ರೇಷ್ಠರಾದ ಹನುಮಂತ ಸುಗ್ರೀವರೇ, ನಾನು ಬರುವಂತಿಲ್ಲ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ದೀಕ್ಷಿತನಾಗಿರುವ ನಾನು 14 ವರ್ಷಗಳ ಕಾಲ ಗ್ರಾಮವನ್ನಾಗಲಿ ನಗರವನ್ನಾಗಲಿ ಪ್ರವೇಶಿಸುವುದಿಲ್ಲ. ನನ್ನ ಶುಭ ಹಾರೈಕೆಯೊಡನೆ ನಿನ್ನ ಪಟ್ಟಾಭಿಷೇಕ ವೈಭವದಿಂದ ನಡೆಯಲಿ. ಇನ್ನೊಂದು ಮಾತು. ಅದೇನು ಹೇಳು ರಾಮಚಂದ್ರ. ನಿನ್ನೊಂದಿಗೆ ಅಂಗದನ ಯುವರಾಜ್ಯಾಭಿಷೇಕವೂ ನಡೆಯಲಿ. ತಂದೆಯಂತೆ ತೇಜಸ್ವಿಯೂ ಪರಾಕ್ರಮಿಯೂ ಆದ ಅಂಗದ ಅದಕ್ಕೆ ಯೋಗ್ಯನಾಗಿದ್ದಾನೆ. ಖಂಡಿತ ರಾಮಚಂದ್ರ, ಹಾಗೆಯೇ ಮಾಡುತ್ತೇನೆ. ಅಂಗದ, ಅಪ್ಪಣೆ ಮಾಡು ರಾಮಚಂದ್ರ. ನಿನ್ನ ಚಿಕ್ಕಪ್ಪನಿಗೆ ವಿಧೇಯನಾಗಿ ಬೆಂಬಲವಾಗಿ ರಾಜ್ಯ ಕಾರ್ಯದಲ್ಲಿ ಭಾಗಿಯಾಗಿ ನಿನ್ನ ತಂದೆಯಂತೆ ಕೀರ್ತಿಗೆ ಭಾಜನನಾಗು. ಆಗಲಿ ರಾಮಚಂದ್ರ. ಇನ್ನು ಮುಂದೆ ಸುಗ್ರೀವ ಚಿಕ್ಕಪ್ಪನೇ ನನ್ನ ತಂದೆ, ನನ್ನ ಒಡೆಯ. ಇಡೀ ವಾನರರ ಸಮೂಹವೇ ಸುಗ್ರೀವರನ್ನು ಅನುಸರಿಸುತ್ತಿದೆ ರಾಮಚಂದ್ರ ಪ್ರಭು. ರಾಮಚಂದ್ರ ಪ್ರಭು, ಈ ನೀಲನಂತಹ ಅಸಂಖ್ಯಾತ ವಾನರ ವೀರರಿದ್ದಾರೆ. ಅವರೆಲ್ಲರ ಬೆಂಬಲದಿಂದ ಸುಗ್ರೀವನು ಕಿಷ್ಕಿಂಧೆಯ ಕೀರ್ತಿಯನ್ನು ಖಂಡಿತ ಬೆಳಗಿಸುತ್ತಾನೆ. ಸುಗ್ರೀವ, ಈಗ ಶ್ರಾವಣ ಮಾಸ ಆರಂಭವಾಗುತ್ತಿದೆ. ಇನ್ನು 4 ತಿಂಗಳು ಮಳೆಗಾಲ. ಯಾವುದೇ ಮಹತ್ವದ ಕಾರ್ಯವನ್ನು ಮಾಡಲು ಇದು ಪ್ರಶಸ್ತವಾದ ಸಮಯವಲ್ಲ. ಆದ್ದರಿಂದ ನೀನು ನಿನ್ನ ಪರಿವಾರದೊಡನೆ ಕಿಷ್ಕಿಂಧೆಗೆ ಹೋಗು. ಮಳೆಗಾಲ ಕಳೆಯುವವರೆಗೂ ನಾವು ಈ ಪರ್ವತದಲ್ಲೇ ವಾಸ ಮಾಡುತ್ತ. ರಾಮಚಂದ್ರ ಪ್ರಭು, ನೀವು ಈ ಪರ್ವತದಲ್ಲಿ ವಾಸಿಸುವುದನ್ನು ನಾವು ಹೇಗೆ ಸಹಿಸುವುದು? ಹನುಮಂತ, 13 ವರ್ಷಗಳ ಕಾಲ ಅರಣ್ಯದಲ್ಲಿ ಕಳೆದ ನಮಗೆ 4 ತಿಂಗಳು ಪರ್ವತದಲ್ಲಿ ವಾಸ ಮಾಡುವುದು ಕಷ್ಟವೇ? ಹನುಮಂತ, ಈ ಪರ್ವತ ಪ್ರದೇಶವು ರಮ್ಯವಾಗಿದೆ. ಮಳೆ ಗಾಳಿಗಳಿಂದ ರಕ್ಷಣೆ ಪಡೆಯಲು ಹಲವು ಗುಹೆಗಳಿವೆ. ಹತ್ತಿರದಲ್ಲೇ ಜಲ ಸಮೃದ್ಧವಾಗಿರುವ ಸುಂದರ ಸರೋವರವೂ ಇದೆ. ನಮ್ಮ ಚಿಂತೆಯನ್ನು ಬಿಡಿ ಸುಗ್ರೀವ. ಕಾರ್ತಿಕ ಮಾಸ ಆರಂಭವಾಗುತ್ತಲೇ ಸೀತಾ ಅನ್ವೇಷಣೆಗೆ ಪ್ರಯತ್ನಿಸು. ಈಗ ನೀನು ಕಿಷ್ಕಿಂಧೆಗೆ ಹೋಗು. ಪಟ್ಟಾಭಿಷಿಕ್ತನಾಗಿ ಎಲ್ಲರನ್ನು ಸಂತೋಷಗೊಳಿಸು. ನಾವು ಇಲ್ಲಿಂದಲೇ ಮಂಗಳವನ್ನು ಹಾರೈಸುತ್ತೇವೆ. ನಿನ್ನಿಚ್ಛೆಯಂತೆ ಆಗಲಿ, ನಾವಿನ್ನು ಬರುತ್ತೇವೆ.
ಪ್ರಭುವಿಗೆ ಯುವರಾಜ ಅಂಗದ ಕುಮಾರನಿಗೆ ಸುಗ್ರೀವ 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 ಪ್ರಭುವಿಗೆ. ಸಮಸ್ತ ವಾನರ ಕುಲ ಬಾಂಧವರೇ, ಶ್ರೀರಾಮಚಂದ್ರ ಪ್ರಭುವಿನ ಅನುಗ್ರಹದಿಂದ ವಾನರ ಶ್ರೇಷ್ಠನಾದ ಸುಗ್ರೀವನು ಕಿಷ್ಕಿಂಧೆಯ ಮಹಾರಾಜನಾಗಿ ಪಟ್ಟಾಭಿಷಕ್ತನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ಆನಂದ ತರುವ ವಿಷಯವಾಗಿದೆ. ಸುಗ್ರೀವ ಮಹಾರಾಜನಿಗೆ ಸುಗ್ರೀವ ಮಹಾರಾಜನಿಗೆ. ಮಹಾವೀರನಾದ ವಾಲಿ ಪ್ರಭುವಿನ ವೀರಪುತ್ರ ಮಹಾರಾಣಿ ತಾರೆಯ ಅಕ್ಕರೆಯ ಪುತ್ರ ಅಂಗದ ಕುಮಾರನು ಯುವರಾಜನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯ. ಯುವರಾಜ ಅಂಗದ ಕುಮಾರನಿಗೆ ಯುವರಾಜ ಅಂಗದ ಕುಮಾರನಿಗೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದಿರುವ ಮುಖ್ಯ ಕರ್ತವ್ಯದ ಬಗ್ಗೆ ಹೇಳಬೇಕಾಗಿದೆ. ದಶರಥ ಪುತ್ರರಾದ ಶ್ರೀರಾಮ ಲಕ್ಷ್ಮಣರು ಸೀತಾದೇವಿಯನ್ನು ಹುಡುಕುತ್ತಾ ಬಂದಿರುವುದು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಆ ಕಾರ್ಯದಲ್ಲಿ ನೆರವು ನೀಡುವುದಾಗಿ ಸುಗ್ರೀವ ಪ್ರಭು ಅವರಿಗೆ ಭಾಷೆ ಕೊಟ್ಟಿದ್ದಾರೆ. ಶ್ರೀರಾಮಚಂದ್ರ ತಾನು ಕೊಟ್ಟ ಮಾತಿನಂತೆ ನಡೆದುಕೊಂಡು ವಾಲಿಯನ್ನು ನಿಗ್ರಹಿಸಿದ್ದಾರೆ. ಈಗ ಅಗ್ನಿಸಾಕ್ಷಿಯಾಗಿ ಮಿತ್ರತ್ವವನ್ನು ಅಂಗೀಕರಿಸಿದ ಸುಗ್ರೀವರಾಜನು ಮಾತಿಗೆ ತಪ್ಪದೆ ಶ್ರೀರಾಮಚಂದ್ರನ ಕಾರ್ಯದಲ್ಲಿ ಉದಾಸೀನ ತೋರದೆ ನಡೆಸಿಕೊಡಬೇಕು. ಇದೇ ವಾನರರ ಗೌರವ, ಇದೇ ನಮ್ಮೆಲ್ಲರ ಕರ್ತವ್ಯ. ಹನುಮಂತ, ಪರಮಾಪ್ತ ಸಚಿವ, ಪ್ರಿಯ ಬಂಧು, ಮಹಾಜ್ಞಾನಿ, ಪ್ರಭುವಿನ ಕ್ಷೇಮವನ್ನು ಬಯಸುವುದರಲ್ಲಿ ಮೊದಲಿಗ ಮಂತ್ರಿಯಾದವನು ಒಡೆಯನಿಗೆ ಸಮಯೋಚಿತವಾದ ಸಲಹೆಯನ್ನು ನೀಡಬೇಕು. ಈ ಕಾರ್ಯವನ್ನು ಹನುಮಂತನು ನನ್ನ ಪಟ್ಟಾಭಿಷೇಕದ ದಿನವೇ ಹೇಳುತ್ತಿದ್ದಾನೆ. ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸುತ್ತಿದ್ದಾನೆ. ಮಳೆಗಾಲದ ಈ 4 ತಿಂಗಳು ಕಳೆಯುತ್ತಿದ್ದ ಹಾಗೆಯೇ ನಾವೆಲ್ಲರೂ ಸೀತಾನ್ವೇಷಣೆಯನ್ನು ಕೈಗೊಳ್ಳೋಣ. ಶ್ರೀರಾಮನಿಗೆ ಕೊಟ್ಟಿರುವ ಭರವಸೆಯನ್ನು ಈಡೇರಿಸೋಣ. ಸುಗ್ರೀವ ಪ್ರಭುವಿಗೆ, ಸುಗ್ರೀವ ಪ್ರಭುವಿಗೆ, ಸುಗ್ರೀವ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ಲಕ್ಷ್ಮಣ, ಈ ಪ್ರಸ್ರವಣ ಪರ್ವತ ಎಷ್ಟು ರಮ್ಯವಾಗಿದೆ ಅಲ್ಲವೇ? ಹೌದು ಸಹೋದರ, ಇದು ರಮಣೀಯವಾಗಿದೆ. ಈ ಗುಹೆ ಪ್ರದೇಶವು ಬಹಳ ಸುಂದರವಾಗಿದೆ. ಇಲ್ಲಿ ಆಹ್ಲಾದಕರವಾದ ವಾತಾವರಣವೂ ಇದೆ. ಮಳೆಗಾಲ ಕಳೆಯುವವರೆಗೂ ನಾವು ಇಲ್ಲಿಯೇ ವಾಸ ಮಾಡೋಣ. ಹೌದು ಸಹೋದರ, ಮಳೆಗಾಲವನ್ನು ಕಳೆಯಲು ಈ ಗುಹೆ ಪ್ರಶಸ್ತವಾಗಿದೆ. ಮಳೆಗಾಳಿಗಳ ಹೊಡೆತದಿಂದ ರಕ್ಷಣೆ ಪಡೆಯಲು ಅನುಕೂಲವಾಗುವಂತೆ ಈ ಗುಹೆ ನೈಸರ್ಗಿಕವಾಗಿಯೇ ಸುರಕ್ಷಿತವಾಗಿದೆ. ಅಷ್ಟು ಮಾತ್ರವಲ್ಲ ಸಹೋದರ, ಇಲ್ಲಿರುವವರೆಗೆ ದೂರ ಹೋಗದೆ ಹತ್ತಿರದಲ್ಲೇ ಕಂದಮೂಲಗಳನ್ನು ಸಂಗ್ರಹಿಸಬಹುದು. ಗುಡ್ಡ ಬೆಟ್ಟಗಳಿಂದ ಕೂಡಿರುವ ಈ ಮನೋಹರವಾದ ಸ್ಥಳದಲ್ಲಿ ಬೇಸರವಿಲ್ಲದೆ ಮಳೆಗಾಲವನ್ನು ಕಳೆದು ಬಿಡಬಹುದು. ಮಾನವ ನಿರ್ಮಿತ ಮಹಲುಗಳಿಗಿಂತ ಈ ದೈವ ನಿರ್ಮಿತ ಪ್ರಕೃತಿ ಎಷ್ಟು ಸಹಜ ಸುಂದರವಾಗಿದೆ ಅಲ್ಲವೇ ಲಕ್ಷ್ಮಣ? ನಿಸರ್ಗ ನೀಡುವ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷವೂ ಸಾಟಿ ಇಲ್ಲ. ಸಹೋದರ, ಗುಹೆಯ ಪೂರ್ವ ದಿಕ್ಕಿನಲ್ಲಿ ಕೆಸರಿಲ್ಲದ ತಿಳಿ ನೀರಿನಿಂದ ಗಂಗಾ ನದಿಯಂತಿರುವ ಒಂದು ನದಿ ಹರಿಯುತ್ತಿದೆ. ವಿವಿಧ ಬಗೆಯ ವೃಕ್ಷ ಸಮೂಹ ಕಣ್ಣಿಗೆ ಆನಂದ ನೀಡುತ್ತಿದೆ. ಹೌದು ಲಕ್ಷ್ಮಣ, ಈ ನದಿ, ವೃಕ್ಷಗಳು, ಪ್ರಕೃತಿ ಆಕರ್ಷಣೀಯವಾಗಿದೆ. ಆದರೆ ಸಹೋದರ, ಏಕೆ ಸುಮ್ಮನಾದೆ? ಇದ್ದಕ್ಕಿದ್ದಂತೆ ಏಕೆ ಚಿಂತಾಕ್ರಾಂತನಾದೆ? ಇದನ್ನೆಲ್ಲ ನೋಡುತ್ತಿದ್ದರೆ
ನನ್ನ ಸೀತೆಯೊಂದಿಗೆ ಕಳೆದ ಕ್ಷಣಗಳು ನನ್ನ ನೆನಪಿನಲ್ಲಿ ನುಗ್ಗಿ ಬರುತ್ತಿವೆ ಲಕ್ಷ್ಮಣ. ಸಹೋದರ ಸಹೋದರ, ಏನು ಲಕ್ಷ್ಮಣ? ವಿಷಾದವನ್ನು ಬಿಡು ಸಹೋದರ. ಮಳೆಗಾಲ ಮುಗಿದ ನಂತರ ಅತ್ತಿಗೆ ಖಂಡಿತ ಸಿಕ್ಕೇ ಸಿಗುತ್ತಾರೆ. ಇನ್ನು ಮುಂದಿನ ಯಾವ ಮಳೆಗಾಲದಲ್ಲೂ ನೀವಿಬ್ಬರು ದೂರವಿರುವಂತಹ ಪ್ರಸಂಗ ಬರುವುದಿಲ್ಲ. ಚಿಂತಿಸಬೇಡ, ಬಾ ಗುಹೆಯೊಳಗೆ ಹೋಗೋಣ. ಹಸಿರಿಲ್ಲದವನ ನೀರದ ಜೀವನ, ರಾಮ ಹೃದಯ ನಿವಾಸಿನಿಯೇ ಸೀತೆ, ರಾಘವನಿಗೆ ಕಾಣದೆ ಎಲ್ಲಿರುವೆ. ಚೆನ್ನಾಗಿ ನೆನೆ. ಗೀತದಿಂದ ನೀನು ಜಡ್ಡುಗಟ್ಟಿದರೂ ನಾನು ನಿನಗೆ ಕರುಣೆಯನ್ನು ತೋರುವುದಿಲ್ಲ. ಮಳೆಗಾಲ ಕಳೆಯಲಿ ಮನದರಸಿ ದೊರೆಯಲಿ, ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.